ಹಲೋ ಹಾಯ್ ನಮಸ್ಕಾರ ಕರ್ನಾಡು, ನಾನು ನಿಮ್ಮ ಮಿಸ್ಟರ್ ವಿಜೀಸ್. ಸೊ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾನೆ. ನಾನಂತೂ ಸಖತ್ತಾಗಿ ಬಿಂದಾಸ್ ಆಗಿದ್ದೀನಿ. ಸೊ ಏನಪ್ಪ ಇವತ್ತು ಬೆಳಿಗ್ಗೆ ಇಷ್ಟು ಬೇಗ ವೀಡಿಯೋ ಮಾಡ್ತಿದ್ದಾನೆ ಅಂತ ಆಶ್ಚರ್ಯ ಆಗಬೇಡಿ. ಸೊ ಈಗ ಎಕ್ಸಾಕ್ಟ್ ಟೈಮ್ ಅರೌಂಡ್ ಒಂದು 5:10 ಆಗಿದೆ ಗೈಸ್. ಸೊ ಈಗ ನಾನು ಮಲ್ಲೂರು ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಮನೆಯಿಂದ ಬೈಕ್ ತೊಗೊಂಬಂದು ರೈಲ್ವೆ ಸ್ಟೇಷನಲ್ಲಿ ಪಾರ್ಕ್ ಮಾಡಿ ಈಗ ನಾನು ಟ್ರೈನಲ್ಲಿ ಬ್ಯಾಂಗ್ಳೂರು ಹೋಗ್ತಾ ಇದ್ದೀನಿ. ಸೊ ಏನಕ್ಕಪ್ಪ ಅಂದರೆ ಅಲ್ಲಿಂದ ವಿನಿ ಸಂತೋಷ್ ಜೊತೆ ಮೈಸೂರು ಹೋಗ್ತಾ ಇದೀವಿ ಗೈಸ್. 2.5 hour ಜರ್ನಿ ಮಾಡಿಕೊಂಡು ಮೈಸೂರು ಬಂದು ರೀಚ್ ಆಗಿದ್ದೀವಿ ಈಗ. ಸೊ ಇಲ್ಲಿ ರೈಲ್ವೆ ಸ್ಟೇಷನಿಂದ ಬೆಟ್ಟಕ್ಕೆ ಬಸ್ ಸಿಗುತ್ತಂತೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಗೈಸ್ ಟಿಫನ್ ಎಲ್ಲ ಮಾಡಿಕೊಂಡು ಇಲ್ಲ ಇಡ್ಲಿ ವಡೆ ತಿನ್ಕೊಂಡು ಬಂದ್ವಿ. ಸೊ ಈಗ ನಾವು ಬೆಟ್ಟಕ್ಕೆ ಹೋಗೋಕ್ಕೆ ಬಸ್ KSRTC ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಬಸ್ ನಂಬರ್ 201. ಯಾರಾದರೂ ಫಸ್ಟ್ ಟೈಮ್ ಬರ್ತಾ ಇದ್ರೆ ಬಸ್ ನಂಬರ್ 201 201 ಯಾರಾದರೂ ಬಂದರೆ ನೋಡಿ ಚೆಕ್ ಮಾಡ್ಕೊಳ್ಳಿ. ಸೊ ಬಸ್ ಸ್ಟ್ಯಾಂಡ್ ಮಾತ್ರ ಸಖತ್ ಕ್ಲೀನಾಗಿದೆ ಗೈಸ್. ಮೆಜೆಸ್ಟಿಕಲ್ಲಿ ಹೆಂಗಿದೆಯೋ ಅದೇ ಥರ ಇದರಲ್ಲಿದೆ. ಬಟ್ ಸಖತ್ ಮೆಜೆಸ್ಟಿಕ್ ಕ್ಲೀನಾಗಿ ಐತಾ ನಿಮಗೆ? ಅಲ್ಲ, ಕ್ಲೀನಾಗಿಲ್ಲ, ಬಸ್ ಸ್ಟಾಪ್ ಸೇಮ್ ಹಂಗೆ ಇದೆ ಅಂತ ಹೇಳ್ತಾ ಇದ್ದೀನಿ. ಮೆಜೆಸ್ಟಿಕ್ಕಿಂತ ಒಂದು ಪಕ್ಷ ಚೆನ್ನಾಗಿದೆ. ಹೇ, ಮೈಸೂರು ಅಷ್ಟು ಕ್ಲೀನ್ ನಮ್ಮ ಬೆಂಗಳೂರು ಯಾವ ಕಾಲಕ್ಕೂ ಬರಲ್ಲ ಬಿಡು. ಸೊ ಅಲ್ಲಿದೆ 201 ಚಾಮುಂಡಿ ಬೆಟ್ಟ. ನೀವು ಗೈಸ್ ನೋಡಿ, ಬಸ್ ಸ್ಟಾಪ್ ಈ ಕಡೆ ಲಾಸ್ಟಲ್ಲಿ ಇರುತ್ತೆ ಗೈಸ್. ನಿಮಗೆ ಬಸ್ ಏನಾದರೂ ಬಸ್ ಸ್ಟಾಪ್ ಬಂದರೆ ನೀವು ಬಸ್ಸಲ್ಲಿ ಹೋಗಂಗಿದ್ರೆ. ಸೊ ಗೈಸ್ ಫೈನಲಿ ಬಂದು ಬೆಟ್ಟದಲ್ಲಿ ಇಳಿದಿದ್ದೀವಿ. ಈಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಎಷ್ಟೊತ್ತಾಗುತ್ತೆ ಏನು ಅಂತ ನೋಡೋಣ. ನೋಡಬೇಕು ಗೈಸ್, ಇನ್ನೂ ನಾವು ಟೆಂಪಲ್ ಹತ್ರ ಹೋಗಿಲ್ಲ. ಕಂಪ್ಯಾರಿಟಿವ್ಲಿ ಸ್ವಲ್ಪ ಈಗೇನು ಇಲ್ಲೊಂದು ಅಷ್ಟೊಂದು ಏನು ಕಾಣ್ತಿಲ್ಲ ಜನ. ಬಿಕಾಸ್ ನಾವು ವೀಕ್ ಡೇಲಿ ಬಂದಿದ್ದೀವಿ, ಮಂಡೇ, ಅದಕ್ಕಂತಲೇ ಪ್ಲ್ಯಾನ್ ಮಾಡಿಕೊಂಡು ನೋಡೋಣ. ಸೊ ಬಾಯ್ಸ್ ಬರ್ತಿದಾರಲ್ಲಿ, ಬನ್ನಿ. ನಾರ್ಮಲ್ ದರ್ಶನಕ್ಕೆ ಹೋಗೋಕ್ಕಾಗಲ್ಲ ಅಂತ 100 ರೂಪೀಸ್ ಟಿಕೆಟ್ ತೊಗೊಂಡಿದ್ದೀವಿ. ಸೊ ನೋಡಬೇಕು ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ದರ್ಶನಕ್ಕೆ. ಸೊ ಕ್ಯೂ ಅಲ್ಲಿ ಇದ್ದೀವಿ ನೋಡಿ, ಹಿಂಗೆಲ್ಲ ಸುತ್ತಾಕೊಂಡೆಲ್ಲ ಹೋಗಬೇಕು. ನೋಡೋಣ ಬನ್ನಿ ಗೈಸ್. ಕ್ಯೂ ಅಲ್ಲಿ ನಿಂತಿದ್ದೀವಿ. 4 hours ಆಗುತ್ತೆ ದರ್ಶನಕ್ಕೆ ಅಂತ ಹೇಳಿದ್ದಾರೆ. ನೋಡೋಣ ಏನೇನಾಗುತ್ತೆ. ಆಲ್ರೆಡಿ ಒಂದು 20 minutes ಆಯಿತು ಬಂದು. 100 ರೂಪೀಸ್ ದರ್ಶನಕ್ಕೆ ಬಂದಿದ್ದೀವಿ. 4 hours ಅಲ್ಲ, 6 hours ಆದರೂ ಪರವಾಗಿಲ್ಲ. ಬಟ್ ಜನ ರಶ್ ಮಾಡಿಕೊಂಡು ದೂರ ಆಗಬಾರ್ದು ಅಷ್ಟೇ. ಸಿಂಪಲ್ ಲಾಜಿಕಲ್ ಸಿವಿಕ್ ಸೆನ್ಸ್ ಇದ್ರೆ ಎಷ್ಟೊತ್ತಾದರೂ ಪರವಾಗಿಲ್ಲ, ಬಂದಿರೋ ದೇವಸ್ಥಾನಕ್ಕೆ ಅಲ್ವಾ, ಅಷ್ಟೇ ಪೀಸಾಗಿ ದರ್ಶನ ಮುಗಿಸ್ಕೊಂಡು ಹೋಗೋಣ. ಗೈಸ್ ಒಳಗಡೆ ಸುತ್ತಾಕಿ ಯಾಕೆ ಸಾಕಾಗೋಯ್ತು. ಆಲ್ಮೋಸ್ಟ್ 1 hour ಇಂದ ಓಡಾಡ್ತಾ ಇದ್ದೀವಿ. 11:40ಗೆ ಬಂದಿದ್ದು. ನಾನಂತೂ ಸಿಕ್ಕಾಕೊಂಡಿದ್ದೀನಿ. 11:40ಗೆ ಬಂದಿದ್ದು ಗೈಸ್, 12:40 ಆಯಿತು. ಇನ್ನೂ ನಾವು ಒಳಗಡೆನೇ ಹೋಗಿಲ್ಲ, ಇನ್ನೂ ಕ್ಯೂ ಅಲ್ಲೇ ಇದ್ದೀವಿ. ಸಖತ್ ಜನ ಇದ್ದಾರೆ ನೋಡಿ ಹಿಂದೆಗಡೆ ಫುಲ್ಲು. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್, ಗೊತ್ತಿಲ್ಲ ಎಷ್ಟೊತ್ತಾಗುತ್ತೆ ಏನು ಅಂತ. ಸೊ ಗೈಸ್ ಫೈನಲಿ ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಫುಲ್ ಅಲಂಕಾರ ಮಾಡಿದ್ದಾರೆ. ಎಲ್ಲಿವರೆಗೂ ಅಲೌಡ್ ಇರುತ್ತೋ ಅಲ್ಲಿವರೆಗೂ ಮಾಡ್ತೀವಿ, ಆಮೇಲೆ ಎತ್ತಿಕ್ತೀವಿ, ಆಮೇಲೆ ಕಿತ್ತುಂಡಿಗೆ ಆಗ್ತಾರಿಲ್ಲ ಅಂದರೆ. ಗೈಸ್ ನೋಡಿ ದರ್ಶನಕ್ಕೆ ಹೋಗ್ತಿರೋ ಜನ ಎಷ್ಟಿದ್ದಾರೆ ಅಂತ. ಇದು ಈ ಕಡೆ ಫ್ರೀ ದರ್ಶನದ್ದು. ಇದು ನಾವು 100 ರೂಪೀಸ್ ಟಿಕೆಟಲ್ಲಿ ಬಂದಿರೋದು. ಸೊ ಇಲ್ಲಿಂದ ಆಚೆ ಮೊಬೈಲ್ಸ್ ಎಲ್ಲ ಪ್ರಾಹಿಬಿಟ್ ಮಾಡಿದ್ದಾರೆ ಗೈಸ್, ಕ್ಯಾಮ್ರಾಸ್ ಮೊಬೈಲ್ಸ್ ಎಲ್ಲ. ಸೊ ಈಚೆ ಬಂದು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಅಲ್ಲಿ ತನಕ ಸ್ಟ್ರೈಟ್ ಇದೆ ಗೈಸ್. 1.5 hour ಆಯ್ತು ಎಕ್ಸಾಕ್ಟಾಗಿ ನಮ್ಗೆ ದರ್ಶನ ಆಗೋಕ್ಕೆ. ಬಟ್ ಅವ್ರು ಆ್ಯಕ್ಚುಲಿ ಹೇಳಿದ್ದು 4 hour ಆಗುತ್ತೆ ಅಂತ ಟಿಕೆಟ್ ತೊಗೋಬೇಕಾದ್ರೆ. ನಾವು ಇರಲಿ ನೋಡೋಣ ಅಂತ ಬಂದ್ವಿ. ಬಟ್ 11:40ಗೆ ಬಂದ್ವಿ. ಈಗ ಅರೌಂಡು 1:10 ಆಗಿದೆ. ಬಟ್ ನಾರ್ಮಲ್ ದರ್ಶನಕ್ಕೆ ಬಂದವರೆಲ್ಲ ಆಲ್ಮೋಸ್ಟ್ 9 o'clock ಇಂದ ಇರೋರು ಈಗ ನಮ್ಮ ಜೊತೆ ಬರ್ತಾ ಇದ್ದಾರೆ. ಹೌದು, ಫ್ರೀ ದರ್ಶನ 4 hours. ಅವ್ರಿಗೆ ನಾರ್ಮಲ್ ದರ್ಶನ ಇರೋರಿಗೆ 4 hours ಆಗ್ತಾ ಇದೆ. ಹೌದು. ಸೊ 100 ರೂಪೀಸ್ ಟಿಕೆಟ್ ತೊಗೊಂಡಿರೋರಿಗೆ ಇಷ್ಟ ಆಗ್ತಾ ಇದೆ. ಬೆಟರ್ 100 ರೂಪೀಸ್ ಟಿಕೆಟಲ್ಲಿ ಹೋಗೋದು. 100 ರೂಪೀಸ್ ಹೋದ್ರೆ ಹೋಗ್ಲಿ ಅಂದ್ಬಿಟ್ಟು. ಸೊ 30 ರೂಪೀಸ್ ವರ್ತಲ್ಲ. ಅದು 30 ರೂಪೀಸ್ಗೂ ಸೇಮ್ ಲೈನೇ ಬಿಡ್ತಾ ಇದ್ರೆ, ನಾರ್ಮಲ್ವರೆಗೂ ಸೇಮ್ ಲೈನೇ ಬಿಡ್ತಾ ಇದ್ರೆ ಅದೊಂದು ಸ್ವಲ್ಪ ಚೇಂಜಸ್ ಮಾಡ್ಬೋದು. ಮತ್ತೆ ಇನ್ನೊಂದು ಬೇಜಾರಾಗಿದೆ ಏನಂದ್ರೆ ಗೈಸ್, ಎಲ್ಲಿ ಹೋಗ್ಬೇಕು ಏನು ಮಾಡಬೇಕು ಅನ್ನೋದನ್ನ ಯಾರು ಇದು ಮಾಡ್ತಾ ಇಲ್ಲ. ಈವನ್ ಅಲ್ಲಿರುವಂಥ ಗಾರ್ಡ್ಸ್ನ ಕೇಳಿದ್ರು ಅವರು ಏನೂ ರೆಸ್ಪಾಂಡ್ ಮಾಡ್ತಿಲ್ಲ. ಸೊ ಅದೊಂದು ತುಂಬ ಬೇಜಾರಾಯಿತು. ಸೊ ಗೈಸ್ ಬರಂಗಿದ್ರೆ ಫ್ಯಾಮಿಲಿ ಬರ್ತೀರಾ, ಇಲ್ಲ ಅಂದರೆ ವಯಸ್ಸಾದವ್ರು ಬರ್ತೀರಾ ಅಂದರೆ ಬೆಟರ್ ಆಷಾಢ ಎಲ್ಲ ಮುಗಿದ್ಮೇಲೆ ಬನ್ನಿ. ಬಿಕಾಸ್ ಈಗಂತೂ ತುಂಬ ಜನ ಇದ್ದಾರೆ, ಎಲ್ಲೆಲ್ಲಿಂದನೋ ಬರ್ತಿದ್ದಾರೆ. ಮಾರ್ನಿಂಗ್ 9 o'clock ಕ್ಯೂ ಅಲ್ಲಿ ನಿಂತಿರೋರ್ಗು ಇನ್ನೂ ದರ್ಶನ ಆಗಿಲ್ಲ. ಸೊ ಅದನ್ನು ನೋಡ್ಕೊಳ್ಳಿ. ಆರೆಲ್ಸ್ ಇನ್ನೂ ನೀವು ಮಾಡಲೇಬೇಕು ಆಶ್ರಮದಲ್ಲಿ ಅಂತ ಅಂದ್ಕೊಂಡ್ರೆ ಅರ್ಲಿ ಮಾರ್ನಿಂಗ್ ಇಲ್ಲೊಂದು 6-7ಗೆ ಇಲ್ಲಿ ಇರೋ ಥರ ನೀವು ಮನೆ ಬಿಡೋದಲ್ಲ, ಇಲ್ಲಿ 6-7 o'clock ಇರೋ ಥರ ಶೆಡ್ಯೂಲ್ ಮಾಡ್ಕೊಳ್ಳಿ, ಅವಾಗ ಬೆಟರು. ನಿನ್ನೆ ಎಲ್ಲ ಸಂಡೇ ಆಲ್ಮೋಸ್ಟ್ 9 o'clockಗೆ ಕ್ಯೂ ಅಲ್ಲಿ ನಿಂತಿರೋರಿಗೆ 2-3 ಗಂಟೆಗೆ ದರ್ಶನ ಆಗಿದೆ ಅಂತೆ. ಸೊ ನೋಡ್ಕೊಂಬನ್ನಿ. ಮಂಡೇ ಓಕೆ ಫೈನ್, ಮ್ಯಾನೇಜ್ ಮಾಡ್ಬೋದು. ಒಂದು 1.5 hour ದರ್ಶನ ಆಗ್ತಿದೆ ಗೈಸ್. ಪೂಜೆ ಎಲ್ಲ ಮುಗಿಸ್ಕೊಂಡು ಹೀಗೆ ಹೊರಗಡೆ ಹೋಗ್ತಾ ಇದ್ದೀವಿ ಕೆಳಗಡೆ ಹೋಗೋಣ ಅಂತ. ಟೈಮ್ ಆಲ್ರೆಡಿ ಆಗಿದೆ 1:30. ನೋಡೋಣ, ನಮ್ಮ ಎಕ್ಸ್ಪೆಕ್ಟೆಡ್ ಟೈಮೇ ನಾವು 1:30 ಅಥವಾ 1:40 ಆಗ್ಬೋದು ಅಂದ್ಕೊಂಡಿದ್ವಿ.
ಓಕೆ ಅಷ್ಟೊತ್ತಿಗೆ ಮುಗ್ದಿದೆ. ಓಕೆ ಗೈಸ್, ಪರವಾಗಿಲ್ಲ. ಕಂಪೇರ್ಡ್ ಟು ನೆನ್ನೆ ಮೊನ್ನೆ ಎಲ್ಲ ತುಂಬ ಲೇಟ್ ಆಗಿದೆ ಅಂತೆ, 4 ಅವರ್ 5 ಅವರ್ ಎಲ್ಲ. ಇವತ್ತು ಬೇಗನೆ ದರ್ಶನ ಆಯಿತು. ಬೆಳಗ್ಗೆ ಟಿಫನ್ ಮಾಡದೆ ಬಂದಿದ್ರೆ ಕತೆ ಮುಗೀತಿತ್ತು. ನೋಡಿ ಟೆಂಪಲ್ಗೆ ಬಂದವನೇ ಫೋನ್ ಯೂಸ್ ಮಾಡ್ತಾವ್ ನೋಡಿ. ಎಲ್ಲ ಮುಗಿಸ್ಕೊಂಡು ದರ್ಶನ ಪೂಜೆ ಎಲ್ಲ ಮುಗೀತು. ಸೊ ಈಗ ಎಕ್ಸಿಟ್ ಆಗ್ತಾ ಇದೀವಿ. ಪ್ರಸಾದಕ್ಕೆ ಹೋಗೋಣ ಅನ್ಕೊಂಡ್ರೆ ಕ್ಯೂ ಜಾಸ್ತಿ ಇತ್ತು. ದರ್ಶನಕ್ಕಿಂತ ಪ್ರಸಾದಕ್ಕೆ ಜಾಸ್ತಿ ಕ್ಯೂ ಇದೆ. ಏನು ಮಾಡೋಣ, ನಾವು ಒಂದು ಕಾಲದಲ್ಲಿ ಅದೇ ಫಿಲಾಸಫಿ ಫಾಲೋ ಮಾಡ್ತಿದ್ವಿ. ದೇವಸ್ಥಾನಕ್ಕೆ ಹೋಗೋದೇ ಪ್ರಸಾದ ತಿನ್ನೋಕ್ಕಾಗಿತ್ತು. ಬಟ್ ಇವಾಗ ದರ್ಶನ ಮಾಡ್ಕೊಂಡ್ರೆ ಸಾಕು ಅನ್ನಂಗೆ ಆಗ್ಬಿಡೈತೆ ನಮ್ಮ ಸಿಚುವೇಶನ್ನು. ಬಟ್ ಆ ಕ್ಷಣದಲ್ಲಿ ವೀಕ್ ಡೇಸ್ ಅಂತ ಹೇಳ್ಬಿಟ್ಟು ಬಂದ್ವಿ. ವೀಕ್ ಡೇಸ್ ಇಲ್ಲ, ಯಾವುದೂ ಇಲ್ಲ, ಎಲ್ಲ ಪೀಕ್ ಡೇಸ್ ಆಗೋಗಿದೆ. ಇವಾಗಲೇ ಹೆಂಗಿದೆ ಅಂದರೆ ಇನ್ನು ಶುಕ್ರವಾರ ಟೈಮ್ ಆಷಾಢ ಟೈಮಲ್ಲಿ ಅವತ್ತು 2,000 ಟಿಕೆಟ್ ಇದೆಯಲ್ಲ, ಸ್ಪೆಷಲ್ ಎಂಟ್ರಿ. ಎಷ್ಟೇ ಟಿಕೆಟ್ ಇದ್ರು ಎಲ್ಲರೂ ಅಫೋರ್ಡ್ ಮಾಡಬೇಕಲ್ಲ. ಹೌದು, ಅದೊಂದು ಇಂಪಾರ್ಟೆಂಟ್. ಸಾಕಾಗೋಗಿದೆ ಗೈಸ್. ಇಲ್ಲೊಂದು ಕೆಲವೊಂದು ವಿಷಯ ಬೇಜಾರಾಯ್ತು. ಸಿಸ್ಟಮ್ ಸರಿ ಇಲ್ಲ ಇಲ್ಲಿ. ಹೌದು, ಕ್ಯೂ ಸಿಸ್ಟಮ್ ಸರಿ ಇಲ್ಲ, ಪ್ರಾಪರಾಗಿ ಮ್ಯಾನೇಜ್ ಮಾಡ್ತಿಲ್ಲ. ಎಲ್ಲಿ ಏನು ಮಾಡಬೇಕು ಅನ್ನೋದನ್ನ ಯಾರು ಹೇಳೋರಿಲ್ಲ ಗೈಸ್. ಇಲ್ಲಿ ನಾವೇ ಕೇಳಿ ಯಾರನ್ನ ಕೇಳಿದ್ರು ರೆಸ್ಪಾಂಡ್ ಬರ್ತಿಲ್ಲ. ಇನ್ನೂ ಒಂದು ತಿಂಗಳು ನಾನು ನೋಟಿಸ್ ಮಾಡಿದ್ದೇನೆಂದರೆ ಇಲ್ಲಿ ಜನಕ್ಕೆ ಕಾಮನ್ ಸೆನ್ಸ್ ಇಲ್ಲ. ಹೌದು, ಎಲ್ಲರೂ ಅವರವರ ಆತ್ರದಲ್ಲಿ ಇದ್ದಾರೆ ಹೊರತು ಬೇರೆಯವರು ಇದ್ರ ಬಗ್ಗೆ ಏನಿಲ್ಲ. ನೆಗ್ಲಿಜೆನ್ಸ್ ಜಾಸ್ತಿ, ಇಂಪಾರ್ಟೆಂಟೇ ನೆಗ್ಲಿಜೆನ್ಸ್ ಜಾಸ್ತಿ ಇದೆ ಇಲ್ಲಿ. ಹೌದು, ಮೇಯ್ನ್ ಏನಂದರೆ ಎಲ್ಲಿ ಏನು ಮಾಡ್ತಿದ್ದಾರೆ ಅನ್ನೋದನ್ನ ಇಂಡಿಕೇಟ್ ಮಾಡಬೇಕು ಗೈಸ್. ಇವಾಗ ಟಿಕೆಟ್ ಎಲ್ಲಿ ತೊಗೊಬೇಕು, ಜನ ಎಲ್ಲಿ ಎಂಟ್ರಿ ತೊಗೊಬೇಕು ಅನ್ನೋದನ್ನ ಹೇಳೋರು ಯಾರೂ ಇಲ್ಲ. ಯಾರನ್ನ ಕೇಳಿದ್ರು ಈವನ್ ರೆಸ್ಪಾಂಡೇ ಮಾಡ್ತಿಲ್ಲ. ಅವ್ರ ಕೆಲಸದಲ್ಲಿ ಅವ್ರು ಬ್ಯುಸಿ ಇದ್ದಾರೆ. ಮತ್ತು ಏನಕ್ಕೆ ಇವರು ಅಲ್ಲಿ ಇವ್ರನ್ನ ಇದು ಮಾಡಿರೋದು, ಗಾಡ್ಸಾಗಿ ಅಲ್ಲಿ ಇಟ್ಟಿದ್ದಾರೆ ಅಂದಮೇಲೆ ಅವ್ರು ರೆಸ್ಪಾಂಡ್ ಮಾಡಬೇಕು. ನಾವು ಅಲ್ಲಿಂದ ಎಷ್ಟೆಷ್ಟು ದೂರದಿಂದನೂ ಬರ್ತೀವಿ ದೇವ್ರ ದರ್ಶನ ಮಾಡೋಣ ಅಂತ, ಇಲ್ಲಿ ಇವ್ರು ಈ ಥರ ಮಾಡ್ತಾರೆ. ಏನೂ ಮಾಡೋಕ್ಕಾಗಲ್ಲ ಗೈಸ್. ಎಲ್ಲ ಬಿಸ್ನೆಸ್ ಆಗಿಬಿಟ್ಟಿದೆ ದೇವಸ್ಥಾನಗಳೀಗ. ಪ್ರತಿಯೊಂದು ದೇವಸ್ಥಾನನೂ ಅಷ್ಟೇ ಗುರು, ಅಷ್ಟೇ. ದೇವ್ರ ಮೇಲೆ ಭಕ್ತಿ ಇರಬೇಕು, ಏನೂ ಮಾಡೋಕ್ಕಾಗಲ್ಲ. ಎಲ್ಲ ದೇವರೇ ನೋಡ್ಕೊತಾನೆ. ಸೊ ಗೈಸ್, ಮಧ್ಯಾಹ್ನ ಟ್ರೈನ್ ಜರ್ನಿದೊಂದು ಸ್ವಲ್ಪ ಅರ್ಜೆಂಟಲ್ಲಿ ಬಂದ್ವಿ ಅಂತ, ಸೊ ಅದನ್ನು ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಅಂತೂ ಇಂತೂ ಟ್ರೈನ್ನ ಕ್ಯಾಚ್ ಮಾಡಿಕೊಂಡು ಬ್ಯಾಂಗ್ಳೂರು ಬಂದು ರೀಚ್ ಆಗಿದ್ದೀವಿ. ಟೈಮ್ 5:30. ಸೊ ಈಗ ನಾನು ಇಲ್ಲಿಂದ ಮಾಲೂರು ಟ್ರೈನ್ ತೊಗೊಂಡು ಹೋಗಬೇಕು. ವಿನೀಸ್ ಅಂತೂ ಇಲ್ಲಿಂದ ಹಂಗೆ ಬಸ್ಸಲ್ಲಿ ಹೋಗ್ತಾರೆ. ಓಕೆ ಮಚ್ಚ, ಬಾಯ್, ಸಿಗೋಣ. ಸಂತು, ಬಾಯ್. ಓಕೆ ಗೈಸ್, ಇದೇ ರೀತಿಯಾದ ಹೆಚ್ಚಿನ ಕಂಟೆಂಟ್ಸ್ಗೋಸ್ಕರ ನಮ್ಮ ಚಾನಲ್ನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬೈ.